ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪ್. ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಿಮಗೆ ನಾವು ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಬ್ಲೂ ಪ್ರಿಂಟನ್ನು ನಾವು ಏನು ಮಾಡಿದ್ದೀವಿ ಅಂತಂದರೆ ಯೂಟ್ಯೂಬ್ನಲ್ಲಿ ಹಾಕಿದ್ದೀವಿ. ಸೊ ನಮ್ಮ ಚಾನಲ್ನಲ್ಲಿ ಆ ವಿಡಿಯೋ ಸಿಗ್ತದೆ ನಿಮಗೆ. ಸೊ ಇವತ್ತು ನಾನೇನು ಮಾಡಿದ್ದೀನಿ ಅಂತಂದರೆ ದ್ವಿತೀಯ PUC ಇತಿಹಾಸದ ಒಂದು ಮಾಡೆಲ್ ಕ್ವಶನ್ ಪೇಪರ್ 1 ತೆಗೆದುಕೊಂಡು ಬಂದಿದ್ದೀನಿ. ಅದರ ಕಂಪ್ಲೀಟ್ ಕೀ ಆನ್ಸರ್ಗಳು ನಿಮಗೆ ಇಲ್ಲಿ ಸಿಗ್ತವೆ ಅಂತ ಹೇಳ್ತೀನಿ. ಅದರ ಜೊತೆಗೆ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಬರುವಂತಹ ಪ್ರಶ್ನೆಗಳು ಬ್ಲೂ ಪ್ರಿಂಟಲ್ಲಿ ಬಂದು ಹೋಗಿವೆ. ಅದರ ಜೊತೆಗೆ ಏನಪ್ಪ ಅಂತಂದರೆ ಯಾವ ಪ್ರಶ್ನೆಗಳು ಕಡ್ಡಾಯವಾಗಿ ಬರ್ತವೆ ಮತ್ತು ಯಾವೆಲ್ಲವೂ ನೀವು ಓದ್ಕೊಂಡ್ರೆ ಎನ್ಯುವಲ್ ಎಕ್ಸಾಮಿಗೆ ಸಹಾಯ ಆಗ್ತದೆ ಅಂಥೇಳಿ ನಾನಿಲ್ಲಿ ಒಂದೊಂದಾಗಿ ಹೇಳ್ಕೊತಾ ಹೋಗ್ತೀನಿ. ಸೊ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಬನ್ನಿ ಒಂದೊಂದಾಗಿ ಪ್ರಶ್ನೆಗಳನ್ನು ನೋಡ್ಕೊತಾ ಹೋಗೋಣ. ಯಾವೆಲ್ಲ ಪ್ರಶ್ನೆಗಳು ಈ ವರ್ಷ ಬಂದಿವೆ ಅಂತೇಳಿ ನೋಡ್ತಾ ಹೋದಾಗ ನಾನು ನಿಮ್ಗೆ ಇಲ್ಲಿ ಹೇಳ್ತೀನಿ. ಆಲ್ರೆಡಿ ಏನಪ್ಪ ಅಂತ ನಿಮ್ಮ ಮುಂದೆ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಕಚ್ಚಾ ಪ್ರತಿಯನ್ನು ನಾನು ತೆಗೆದುಕೊಂಡಿದ್ದೀನಿ. ಅದನ್ನು ಒಂದು PDF ಮಾಡಿ ನಿಮ್ಮ ಮುಂದೆ ವಿವರಣೆ ಕೊಡೋಕ್ಕೆ ನಾನು ರೆಡಿ ಇದ್ದೀನಿ. ಸೊ ಬನ್ನಿ, ಮೊದಲನೇದು ಏನಪ್ಪ ಅಂತಂದರೆ ನೀವೆಲ್ಲ ಇಲ್ಲಿ ನೋಡ್ತೀರಿ ನೋಡಿ, ಕೊಟ್ಟಿರುವ ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತೇಳಿ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಪ್ರತಿಪಾದನೆ ಕೊಟ್ಟಿದ್ದಾರೆ ಮತ್ತು ಕಾರಣವನ್ನು ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ನಿಮಗೆ ಈ ಬ್ಲೂ ಪ್ರಿಂಟ್ ಬಿಡಿಸುವಾಗ ಹೇಳಿದೆ. ಸೊ ಈ ಪ್ರಶ್ನೆ ಬಂದೇ ಬರ್ತದೆ, ಗಮನದಲ್ಲಿ ಇಟ್ಕೊಳ್ಳಿ ಅಂಥೇಳಿ. 2025 ಏನೊಂದು ಬ್ಲೂ ಪ್ರಿಂಟ್ ಈ ವರ್ಷ ಬಿಡಿಸಿದ್ದೀನಲ್ಲ, ಅಲ್ಲಿ ಇದು ಬಂದು ಹೋಗಿದೆ ಈ ಪ್ರಶ್ನೆ. ಸೊ ಒಂದೊಂದಾಗಿ ಇಲ್ಲಿ ನೋಡ್ರಿ, ನೀವೆಲ್ಲ ನೋಡ್ಬೋದು. ಸಿಂಧೂ ನಾಗರಿಕತೆಯು ಪ್ರಪಂಚದ ನಾಗರಿಕತೆಯಲ್ಲಿ ಒಂದಾಗಿದೆ. ಹೌದು, ಒಂದಾಗಿದೆ. ಕಾರಣ ಕೊಟ್ಟಿದ್ದಾರೆ. ಇದು ಈಜಿಪ್ಟ್, ಮೆಸೊಪೊಟೇಮಿಯಾ, ಚೀನಾ ನಾಗರಿಕತೆಯ ಸಮಕಾಲೀನ ನಾಗರಿಕತೆಯ ಆಗಿದೆಯಾ ಅಂಥೇಳಿ ನಿಮಗೆ ಇಲ್ಲಿ ಅವ್ರು ಕೇಳ್ತಾ ಇದ್ದಾರೆ. ಸೊ ಅದರ ಅನುಗುಣವಾಗಿ ಆಯ್ಕೆಗಳನ್ನು ನೋಡಿದಾಗ ಸರಿ ಇದೆಯಾ ಅಥವಾ ತಪ್ಪಾಗಿದೆಯಾ, ತಪ್ಪಾಗಿದೆ ಆರ್ ಸರಿ ಇದೆ, ಮತ್ತು A ಮತ್ತು R ಇವು ಎರಡೂ ಏನಾಗಿವೆ ಅಂತಂದರೆ ಸರಿಯಾದ ವಿವರಣೆ ಆಗಿದೆ. A ಸರಿ ಇದೆ, ಅದರ ಸರಿಯಾದ ವಿವರಣೆ B R ಅಂತ ಹೇಳ್ತೀವಿ. ಸೊ ಇಲ್ಲಿ ಇನ್ನೊಂದು ಪ್ರಶ್ನೆ ನಿಮ್ಮ ಮುಂದೆ ಇಲ್ಲಿ ಕಣ್ಮುಂದೆ ಇದೆ ನೋಡಿ. ಶಾತವಾಹನ ರಾಜಧಾನಿ ಪ್ರತಿಷ್ಠಾನ ಆಲ್ರೆಡಿ ಕೊಟ್ಟಿದ್ದಾರೆ ಅವರು. ಶಾತವಾಹನ ರಾಜಧಾನಿ ಪ್ರತಿಷ್ಠಾನ ಅಂತ ಆಲ್ರೆಡಿ ಕೊಟ್ಟಿದ್ದಾರೆ. ಪ್ರಸ್ತುತ ಯಾವ ರಾಜ್ಯದಲ್ಲಿ ಇದೆ ಅಂತ ಕೇಳ್ತಾರೆ. ಯಾವ ರಾಜ್ಯದಲ್ಲಿದೆ ರೀ? ಈಗ ಮಹಾರಾಷ್ಟ್ರದಲ್ಲಿದೆ. ಈ ಪ್ರಸ್ತುತ ಮಹಾರಾಷ್ಟ್ರದಲ್ಲಿ ಆ ಒಂದು ರಾಜ್ಯವು ಕಂಡು ಬರ್ತದೆ. ಇನ್ನು ಎರಡನೇ ತರೇನ್ ಯುದ್ಧ ಯಾರ ನಡುವೆ ನಡೀತು ಅಂತೇಳಿ ನಿಮಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಆಯ್ಕೆ B ಇದೆ ನೋಡಿ. ಮೊಹಮ್ಮದ್ ಬಿನ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್ ಇವರಿಬ್ಬರ ನಡುವೆ ಏನಾಗ್ತದೆ ಅಂತಂದ್ರೆ ಈ ಒಂದು ಎರಡನೇ ತರೇನ್ ಯುದ್ಧ ಆಗ್ತದೆ. ಇನ್ನು 4ನೇ ಪ್ರಶ್ನೆ ನೀವೆಲ್ಲ ನೋಡ್ತೀರಿ. ವಿಶಿಷ್ಟ ದ್ವೈತ ಪ್ರತಿಪಾದಕರು ಯಾರು ಅಂತ ಹೇಳಿ ಕೇಳಿದಾಗ ಅದು ರಾಮಾನುಜಾಚಾರ್ಯರು ಈ ಒಂದು ವಿಶಿಷ್ಟ ದ್ವೈತದ ಪ್ರತಿಪಾದಕರಾಗಿದ್ದಾರೆ. ಮಧ್ವಾಚಾರ್ಯರು ದ್ವೈತದ ಇದ್ದಾರೆ, ಹೌದಾ. ಇನ್ನು ಜೊತೆಗೆ ಬಸವೇಶ್ವರರು ಶಕ್ತಿ ವಿಶಿಷ್ಟಾದ್ವೈತ, ಇನ್ನು ಶಂಕರಾಚಾರ್ಯರದು ಅದ್ವೈತ. ನೆನಪಿರ್ಲಿ ನಿಮಗೆ, ಹೌದಾ. ಈ ರೀತಿಯಾದಂಥ 4 ಆಯ್ಕೆಗಳನ್ನು ಇಲ್ಲಿ ನೀವೆಲ್ಲ ನೋಡ್ತೀರಿ. ಜೊತೆಗೆ ಇಲ್ಲೊಂದು ಕ್ವಶನ್ ಕೊಟ್ಟಿದ್ದಾರೆ ನಿಮಗೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲ ಅಧಿವೇಶನ ನಡೆದ ವರ್ಷ ಅಂತ ಕೇಳ್ತಾರೆ. ಹಾಗಾಗಿ ಯಾವುದು ಅಂತ ನೀವೆಲ್ಲ ನೋಡ್ತಾ ಹೋಗ್ತೀರಿ. ಇಲ್ಲಿ ಆಯ್ಕೆ A ಇದೆ ನೋಡಿ. 1885ರಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು ಕಾಂಗ್ರೆಸ್ ಅಧಿವೇಶನ ನಡೀತದೆ. ಏನ್ರಿ? ಕಾಂಗ್ರೆಸ್ ಅಧಿವೇಶನ ನಡೀತದೆ. ಇನ್ನು ಬಿಟ್ಟ ಸ್ಥಳವನ್ನು ನೋಡ್ರಿ, ನೀವೆಲ್ಲ ಆರಿಸಿ ಬಿಟ್ಟ ಸ್ಥಳವನ್ನ ಬರೀರಿ ಅಂತ ಕೊಟ್ಟಾರೆ. ಅಶ್ವಘೋಷನು ರಚಿಸಿದ ಕೃತಿ ಯಾವ್ದಂದ್ರೆ ಬುದ್ಧ ಚರಿತ ಇದೆ. ಎಲಿಫೆಂಟಾ ಪುರಾತನ ಹೆಸರು ಗೋರ್ವಪುರಿ ಇದೆ. ಜೊತೆಗೆ ಅಮೀರ್ ಖುಸ್ರುನನ್ನ ಭಾರತದ ಗಿಣಿ ಅಂತ ಕರಿತೀವಿ, ಹೌದಾ. ಇನ್ನು KC ರೆಡ್ಡಿಯವರು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಗಳಾಗಿದ್ದರು. ಆಲ್ರೆಡಿ ಎಲ್ಲವೂ ಆಯ್ಕೆಗಳಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಕೊಟ್ಟಾರಿಲ್ರಿ. ಅವುಗಳ ಅನುಗುಣವಾಗಿ ನೀವೇನು ಬರೀಬೇಕು? ರಕ್ಷಿಸು ಕರ್ನಾಟಕ ದೇವಿ ಗೀತೆಯನ್ನ ರಚಿಸದವರು ಅಂತ ಕೊಟ್ಟಿದ್ದಾರೆ. ಕೊಟ್ರೆ ಅದಕ್ಕೆ ಉತ್ತರ ಏನಾಗ್ತದೆ ಅಂತಂದ್ರೆ ಪಂಪ ಆಗ್ತದೆ. ರಚಿಸದವರು ಅಂತಂದ್ರೆ ಅಲ್ಲಿ ಟ್ವಿಸ್ಟ್ ಮಾಡಿ ಕ್ವಶನ್ ಕೇಳಿದ್ದಾರೆ. ಆದರೆ ರಚಿಸಿದವರು ಅಂತಂದ್ರೆ ಅದು ಶಾಂತ ಕವಿ ಅಂತೇಳಿ ನಾವು ಉತ್ತರವನ್ನ ಹೇಳ್ಬೋದು. ಈ ರೀತಿ ಟ್ವಿಸ್ಟ್ ಆಗಿ ಕ್ವಶನ್ ನೀವು ಇಲ್ಲಿ ಬರ್ತವೆ. ಸೊ ನಾವಿಲ್ಲಿ ಮೆನ್ಷನ್ ಮಾಡಿದೀವಿ ನೋಡಿ, ನೀವೆಲ್ಲ ಇಲ್ಲಿ ಮೆನ್ಷನ್ ನೋಡ್ಕೊಂತ ಹೋಗಿ. ಹೊಂದಿಸಿ ವೆಮಾ ಕ್ಯಾಡ್ ಪೆಸಸ್ ಇವ ಏನಾಗಿದೆ ಅಂದ್ರೆ ಕುಶಾಣರ ಮೊದಲ ಅರಸ. ಏನಾಗಿದ್ರಿ? ಕುಶಾಣರ ಮೊದಲ ಅರಸ. ರಾಜ ತೋದರಮಲ್ಲ ಇವನೊಂದು ಕಂದಾಯ ಪದ್ಧತಿ ಇದೆ, ಹೌದಿಲ್ರಿ. ಅದರ ಜೊತೆಗೆ ಎರಡನೇ ಇಬ್ರಲ್ಲಿ ಆದಿಲ್ ಶಾಹನ ಜಗದ್ಗುರು ಬಾದ್ಶಾ ಅಂತ ಕರಿತೀವಿ.
ಹೌದಾ? ಇನ್ನು ಗುರು ನಾನಕರು ಒಂದು ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ, ಅದೇ ಸಿಖ್ ಧರ್ಮವನ್ನ. ಜೊತೆಗೆ ಆಲೂರು ವೆಂಕಟರಾಯ ಅವರು ಕರ್ನಾಟಕದ ಗತವೈಭವ ಈ ಒಂದು ಕೃತಿಯ ಕರ್ತೃ ಆಗಿದ್ದಾರೆ. ಈ ರೀತಿಯಾದಂಥ ಒಟ್ಟು ನಿಮಗೆ ಬಹು ಆಯ್ಕೆಯಲ್ಲಿ 5 ಅಂಕ, ಬಿಟ್ಟ ಸ್ಥಳದಲ್ಲಿ 5 ಅಂಕ, ಹೊಂದಿಸಿಬರಲ್ಲಿ 5 ಅಂಕ ಆಯಿತು. ಹೌದಾ? ಇನ್ನು ಮುಂದೆ 1 ಅಂಕದ ಪ್ರಶ್ನೆಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನೋಡಿ. 1 ಅಂಕದ ಪ್ರಶ್ನೆ, ಸಿಂಧೂ ನಾಗರಿಕತೆಯ ಹಡಗುಕಟ್ಟೆ ಎಲ್ಲಿದೆ ಅಂತೇಳಿ ನಾನು ಆಲ್ರೆಡಿ ಬ್ಲೂ ಪ್ರಿಂಟ್ ಅಲ್ಲಿ ಕೊಟ್ಟಿದ್ದೆ ನಿಮಗೆ 2025 ಮತ್ತು 26ರಲ್ಲಿ. ಈ ಲೋತಾಲ್ ಎಂಬ ಒಂದು ಸ್ಥಳದಲ್ಲಿ ಏನಿದೆ ಅಂದ್ರೆ ಈ ಒಂದು ಸಿಂಧೂ ನಾಗರಿಕತೆ ಹಡಗಕಟ್ಟು ಬರ್ತದೆ. ನೀವೆಲ್ಲ ಇಲ್ಲಿ ಕ್ವಶನ್ ಪೇಪರ್ ಅನ್ನು ನೋಡ್ತಾ ಹೋಗ್ತೀರಿ. ಸೊ ನಾನು ಇಲ್ಲಿ ಮುಂದಕ್ಕೆ ಹೋಗ್ತೀನಿ. 1 ಅಂಕದಲ್ಲಿ ಅರ್ಥಶಾಸ್ತ್ರ ನೋಡಿ, ಅರ್ಥಶಾಸ್ತ್ರವನ್ನ ಬರೆದವರು ಯಾರು ಅಂತಂದ್ರೆ ಕೌಟಿಲ್ಯ. 3ರ ಕಾಲದಲ್ಲಿ ಏನಾಗಿದ್ರು ಕೌಟಿಲ್ಯ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನು ದೋಹ ಎಂದರೆ ಈ ವರ್ಷ ನೀವು ನ್ಯೂ ಕ್ವಶನ್ ಕೇಳಿದ್ದಾರೆ, ಈ ಕ್ವಶನ್ ನೀವು ಅಂತ ತಿಳ್ಕೊಳ್ಳಿ. ಭಕ್ತಿಪೂರ್ವಕವಾದಂಥ ಗೀತೆಗಳು ಈ 2 ಸಾಲುಗಳಲ್ಲಿ ಬರುವಂಥ ಪದ್ಯಕ್ಕೆ ನಾವೇನಂತ ಕರಿತೀವಿ ಹಿಂದಿ ಒಳಗಡೆ? ದೋಯೆ ಅಂತ ಕರಿತೀವಿ. ಹಿಂದಿ ಒಳಗೆ ಏನ್ರಿ? ದೋಯೆ. ಇದು 2 ಸಾಲಿನ ಪದ್ಯ. ಇದು ಕಬೀರ್ ದಾಸರಲ್ಲಿ ನಾವು ನೋಡ್ತೀವಿ. ಮೊದಲಿನ ತಂದವ್ರು ಯಾರಪ್ಪ ಅಂತಂದ್ರೆ ಕಬೀರ್ ದಾಸರು. ಇನ್ನು ಡಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವ ವರ್ಷ ಸ್ಥಾಪನೆ ಆಯಿತು ಅಂತಂದ್ರೆ 1602ರಲ್ಲಿ. ಹಾಗಾದ್ರೆ 1600ರಲ್ಲಿ ಯಾವ ಇಂಡಿಯಾ ವಿದೇಶಿ ಕಂಪನಿ ಸ್ಥಾಪನೆ ಆಯಿತು ಅಂತ ನೀವೆಲ್ಲ ಕಮೆಂಟ್ ಮೂಲಕ ಹೇಳ್ರಿ. ಇನ್ನು ಜೊತೆಗೆ ಮುಂದೆ ಹೋಗ್ತೀನಿ ನಾನಿಲ್ಲಿ. ನೀವೆಲ್ಲ ಇಲ್ಲಿ ನೋಡ್ತೀರಿ, ಸೋರಿಕೆ ಸಿದ್ಧಾಂತ ಪ್ರತಿಪಾದಕರು ಯಾರು ಅಂತಂದ್ರೆ ದಾದಾಬಾಯಿ ನವರೋಜಿ. ಈ ತೀವ್ರಗಾಮಿಗಳು ಮತ್ತು ಮಂದಗಾಮಿಗಳು ಅಂತ ಬರ್ತಾರಲ್ಲ, ಅದರಲ್ಲಿ ಬರೋರೆ ಯಾರು ಅಂತಂದ್ರೆ ಇವರು ದಾದಾಬಾಯಿ ನವರೋಜಿ ಅವರು. ಇನ್ನು ಕೆಳಗಿನ ಯಾವುದಾದ್ರೂ 8 ಪ್ರಶ್ನೆಗಳಿಗೆ ಅಂತ ಕೊಟ್ಟಾರ ನೋಡ್ರಿ ಅವರು. 8 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಪದ ಅಥವಾ 2 ವಾಕ್ಯದಲ್ಲಿ ಉತ್ತರವನ್ನ ಕೊಡ್ರಿ ಅಂತ ಹೇಳ್ತಾರೆ. ಭಾರತದಲ್ಲಿ 2 ಇತರೆ ಹೆಸರುಗಳು, ಭಾರತದಲ್ಲಿ ಉದಯಿಸಿರುವಂತ ಯಾವುದಾದ್ರೂ ಧರ್ಮಗಳು, ಜೊತೆಗೆ ಪ್ಯಾಲಿಯೋಲಿಥಿಕ್ ಅಂದ್ರೆ ಬ್ಲೂ ಪ್ರಿಂಟ್ ಅಲ್ಲಿ ಹೇಳಿದ್ದೆ ನಾನು ಬರ್ತದೆ ಅಂತೇಳಿ. ಸಿಂಧೂ ನಾಗರಿಕತೆ, ಶವ ಸಂಸ್ಕಾರ ಇದನ್ನು ಹೇಳಿದ್ದೆ. ಗೊಮ್ಮಟೇಶ್ವರ ವಿಗ್ರಹವನ್ನ ಯಾರು ಮತ್ತು ಎಲ್ಲಿ ಸ್ಥಾಪನೆ ಮಾಡಿದ್ರು, ಎಲ್ಲ ಪ್ರಶ್ನೆಗೆ ನೋಟ್ಸ್ ಅನ್ನ ನಾನು ಇಲ್ಲಿ ಒಂದೊಂದಾಗೆ ಕೊಟ್ಕೊಂತ ಹೋಗಿದ್ದೀನಿ. ನಿಮ್ಗೆ ಆಲ್ರೆಡಿ ಮಂಡಳಿ ಕ್ವಶನ್ ಪೇಪರ್ ಅನ್ನ ಈ ಒಂದು ಏನಪ್ಪಾ ಅಂತಂದ್ರೆ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅನ್ನು ಕೊಟ್ಟಿದೆ. ಆ ಮಾಡೆಲ್ ಕ್ವಶನ್ ಪೇಪರ್ ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಳ್ಳಿ ನೀವು. ಇಲ್ಲಾಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇದರ ಒಂದು ಲಿಂಕ್ ಕೊಟ್ಟಿದ್ದೀನಿ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ. ಇದನ್ನು ನೀವೇನ್ ಮಾಡಿ ಅಂದ್ರೆ ಡೌನ್ಲೋಡ್ ಮಾಡ್ಕೋಬಹುದು. ನಾನಿಲ್ಲಿ ಪ್ರಶ್ನೆಗಳನ್ನ ಭಾಗ ಸಿಗೆ ನೋಡ್ತೀರಿ, ಭಾಗ ಡಿಗೆ ನೋಡ್ತೀರಿ. ಚೋಳರ ಗ್ರಾಮ ಪಡಿತ, ಶಿವ ದಿಗ್ವಿಜಯ, ಸ್ವಾಮಿ ವಿವೇಕಾನಂದ ವ್ಯಕ್ತಿತ್ವ, ರಾಷ್ಟ್ರೀಯತೆ, ಕಾರಣಗಳು ಅಂತ ನೋಡ್ತೀರಿ. ಜೊತೆಗೆ ಇಲ್ಲಿ 10 ಅಂಕದ ಬುದ್ಧನ ಜೀವನ ಮತ್ತು ಬೋಧನೆಗಳು, ಗುಪ್ತರ ಕಾಲ ಸುವರ್ಣೋದಯಕ್ಕಾಗಿತ್ತು, ವಿಜಯನಗರ ಕಾಲದ ಸಾಹಿತ್ಯದ ಕಲೆ ಮತ್ತು ಕುರಿತು ಬರೀ, ಸರ್ ಎಂ ವಿಶ್ವೇಶ್ವರ ಆಧುನಿಕ ನಿರ್ಮಾತೃ ಹೇಗಾದರು ಅಂತೇಳಿ. ಸ್ವಲ್ಪ ಸ್ಪೀಡಾಗಿ ಹೇಳಕತ್ತೀರಿ ಅಂತ ನೀವು ಅನ್ಬೋದು. ಯಾಕಂತಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಒಂದು ಬುದ್ಧನ ಮತ್ತು ಇನ್ನೊಂದು ವಿಜಯನಗರ ಕಾಲದ, ಎರಡನ್ನ ನಾನು ಈ ವಿಡಿಯೋದಲ್ಲಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇನ್ನು ಭಾಗ ಹೀಗೆ ಬಂದಂತೆ ಕಾಲಾನುಕ್ರಮವನ್ನ ನೋಡ್ರಿ ನೀವು. ಮೊದಲನೇ ಪಾಣಿಪತ್ ಕದನ, ಭಾರತಕ್ಕೆ ಆರ್ಯರ ಆಗಮನ, ಮೈಸೂರು ರಾಜ್ಯ ಕರ್ನಾಟಕದ ನಾಮಕರಣ ಮಾಡಿದ್ದು, ಬ್ರಹ್ಮ ಸಮಾಜ, ಇವೆಲ್ಲವನ್ನ ಬ್ಲೂ ಪ್ರಿಂಟ್ ಅಲ್ಲಿ ಕೊಟ್ಟಿದೆ ನಾನು. ಈ ಪ್ರಶ್ನೆಗಳು ಬಂದೇ ಬರ್ತವೆ ಅಂತ ಹೇಳಿ. ಸೊ ನೀವು ಯಾರು ನೋಡಿಲ್ಲ ಆ ವಿಡಿಯೋವನ್ನು ನೋಡಿ ಅಂತ ಹೇಳ್ತೀನಿ. ಇಲ್ಲಿ ಕಾಲಾನುಕ್ರಮದಲ್ಲಿ ಬರುವಂಥದ್ದು ಮೊದಲನೇದು ಯಾವುದು ಅಂತಂದ್ರೆ ಭಾರತಕ್ಕೆ ಆರ್ಯರ ಆಗಮನ, 2ನೇದು ಮೊದಲನೇ ಪಾಣಿಪತ್ ಕದನ ನಡೀತದೆ, 3ನೇದು ಏನಪ್ಪಾ ಅಂತಂದ್ರೆ ಬ್ರಹ್ಮ ಸಮಾಜ ಸ್ಥಾಪನೆ, 4ನೇದು ಮೈಸೂರು ರಾಜ್ಯ ಕರ್ನಾಟಕದ ನಾಮಕರಣವನ್ನು ಮಾಡ್ತೀವಿ. ಈ ರೀತಿಯಾದ ಕಾಲಾನುಕ್ರಮವನ್ನು ನೋಡ್ತೀರಿ. ಇನ್ನು ಕೆಳಗೆ ನಿಮಗೆ ಒದಗಿಸಿರುವ ಭೂಪಟದಲ್ಲಿ ಕೆಳಗಿನ ಐತಿಹಾಸಿಕ ಸ್ಥಳಗಳನ್ನ ಇಲ್ಲಿ ಕೊಟ್ಟಿದ್ದಾರೆ, ಅವುಗಳನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ನಾನು ನೋಟ್ಸ್ ಅನ್ನು ಕೊಟ್ಟಿದ್ದೀನಿ, ಇಲ್ಲಿ ನೋಡ್ಕೊಂತ ಹೊಲ. ಇಲ್ಲಿ ನೋಡ್ಬೋದು 2 ಪದ ಅಥವಾ 2 ವಾಕ್ಯಗಳಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಉತ್ತರಿಸಬೇಕು ಅಂತ ಹೇಳ್ತಾರೆ. ಭಾರತದ ಇತರೆ 2 ಹೆಸರುಗಳು ಅಂತಂದ್ರೆ ನಾನು ಇಲ್ಲಿ ಬಹಳಷ್ಟು ಕೊಟ್ಟಿದ್ದೀನಿ. ಭರತ ಖಂಡ, ಭರತ ವರ್ಷ, ಜಂಬೂ ದ್ವೀಪ, ಹಿಂದೂಸ್ತಾನ, ಇಂಡಿಯಾ ಅಂತೇಳಿ ಬೇಕಾದ 2ಕ್ಕೆ ನೀವೇನ್ ಮಾಡಬೇಕು ಉತ್ತರವನ್ನ ಬರಿಬೇಕು ವಿದ್ಯಾರ್ಥಿಗಳು. ಈ ರೀತಿನೇ ನೀವು ಈ ಬಿಡಿಸೋದ್ರಿಂದ ನಿಮಗೆ 80ಕ್ಕೆ 80 ಅಂಕಗಳು ಸ್ಪಷ್ಟವಾಗಿ ಹೇಳ್ತೀನಿ, ಗ್ಯಾರಂಟಿಯಾಗಿ ಹೇಳ್ತೀನಿ. 80ಕ್ಕೆ 80 ಅಂಕಗಳು ಸಿಗ್ತವೆ ಅಂತ ಹೇಳ್ತೀನಿ ನಿಮಗೆ. ಮುಂದುವರೆದಂತೆ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗಿ. ನೀವೆಲ್ಲರೂ ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ನೋಡಿ ಇಲ್ಲಿ ಪ್ರಶ್ನೆ ಹೇಗೆ ಕೇಳಿದ್ದಾರೆ ಅಂದ್ರೆ, ಭಾರತದಲ್ಲಿ ಉದಯಿಸಿದ ಯಾವುದಾದ್ರೂ 2 ಧರ್ಮಗಳನ್ನ ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಆಲ್ರೆಡಿ ನಿಮ್ಮ ಮುಂದೆ ನಾನು ಹೇಳ್ತಿದ್ದೀನಿ. ನಿಮ್ಮ ಮುಂದೆ ಏನಪ್ಪಾ ಅಂತಂದ್ರೆ ಈ ಯಾವುದು ಕೆಲವು ವಿದ್ಯಾರ್ಥಿಗಳು ಹೇಳ್ತಿರ್ತಾರೆ, ಸರ್ ಈ ಕ್ವಶನ್ಗಳು ಫಿಕ್ಸ್ ಆಗಿ ಬರ್ತಾವ, ಅಥವಾ ನೀವು ಏನು ಸುಮ್ಮನೆ ಊಹೆ ಮಾಡ್ಕೊಂಡು ಹೇಳ್ತೀರಾ, ಸುಮ್ಮನೆ ಯಾವುದು ಬರೋದಿಲ್ಲ ಸರ್ ನೀವು ಅಂತ ನೀವು ಕೆಲವೊಂದು ಕೇಳ್ತಿರ್ತೀರಿ. ಸರ್ ನಾನು ಹೇಳೋದಿಷ್ಟೇ, ನಿಮ್ಮನ್ನ ನಿಖರ ಮತ್ತು ಸತ್ಯ ಮಾಹಿತಿಯನ್ನ ಮಂಡಳಿಯವರು ಕೊಟ್ಟಂತಹ ಮಾಹಿತಿಗಳನ್ನು ಮುಂದಿಟ್ಕೊಂಡು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀನಿ. ದಯವಿಟ್ಟು ಯಾವುದೇ ಗೊಂದಲಗಳನ್ನು ಇಟ್ಕೋಬೇಡಿ. ಸರ್ ನಾನು ರೆಪ್ಯೂಟೆಡ್ ಸ್ಟೂಡೆಂಟ್ ಆಗಲಿ ಅಥವಾ ರೆಗ್ಯುಲರ್ ಸ್ಟೂಡೆಂಟ್ ಆಗಲಿ
ಯಾವುದನ್ನೂ ಸತ್ಯಾಸತ್ಯತೆಗೆ ನೋಡಲಾರ್ದೆ ನೀವು ಓರೆ ಹಚ್ಚಬೇಡಿ ಅಂತ ಹೇಳ್ತೀನಿ. ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ನೋಡಿಲಿ, ಧರ್ಮಗಳು ಹಿಂದೂ, ಜೈನ, ಬೌದ್ಧ, ಸಿಖ್ ಅಂತ ಹೇಳಿದ್ರೆ ಬೇಕಾದ ಎರಡಕ್ಕೆ ನೀವು ಇಲ್ಲಿ ಉತ್ತರವನ್ನು ಬರೀರಿ ಅಂತ ಹೇಳ್ತೀನಿ. ಪ್ಯಾಲಿಯೋಲಿಥಿಕ್ ಅದು ಬಂದೇ ಬರ್ತದೆ ಅಂತೇಳಿ ನಾನು ಬ್ಲೂ ಪ್ರಿಂಟಲ್ಲಿ ಹೇಳಿದ್ದೆ ನಿಮಗೆ. ಇದು ಬಂದಿದೆ ನೋಡ್ರಿ ಕ್ವಶನ್. ಪ್ಯಾಲಿಯೋಲಿಥಿಕ್ ಎಂಬ ಪದವು ಗ್ರೀಕ್ ಮತ್ತು ಪ್ಯಾಲಿಯೋ ಹಳೆಯ, ಲಿಥಿಕ್ ಅಂದರೆ ಶಿಲೆ ಎಂಬ ಪದಗಳಿಂದ ಹುಟ್ಟಿದೆ ಅಂತ ಹೇಳ್ತಾರೆ. ಯಾವ ದೇಶದಲ್ಲಿ ಗ್ರೀಕ್ ಒಂದು ಭಾಷೆಯಲ್ಲಿ ಪದ ಯಾವುದು? ಪ್ಯಾಲಿಯೋ ಅಂದರೆ ಹಳೆಯ, ಲಿಥಿಕ್ ಅಂದರೆ ಶಿಲೆ. ಈ ರೀತಿಯಾದ ಉತ್ತರಗಳನ್ನ ಬರೀಬೇಕು. ಇನ್ನು ಸಿಂಧೂ ನಾಗರಿಕತೆ ಶವ ಸಂಸ್ಕಾರ ಪದ್ಧತಿ ಯಾವ ರೀತಿಯ ತಿಳಿಸಿ ಅಂತಂದರೆ, ಒಂದು ದಹನ ಕ್ರಿಯೆಯನ್ನು ಮಾಡ್ತಾ ಇದ್ರು. ಅವ್ರು ಏನು ಮಾಡ್ತಿದ್ರಿ? ದಹನ ಕ್ರಿಯೆ ಇತ್ತು, ಜೊತೆಗೆ ಹೂಳುವ ಪದ್ಧತಿ ಅವರಲ್ಲಿ ಇತ್ತು ಆಗಿನ ಒಂದು ಸಿಂಧೂ ನಾಗರಿಕತೆಯಲ್ಲಿ. ಇನ್ನು ಗೊಮ್ಮಟೇಶ್ವರ, ನೀವು ಇಲ್ಲಿ ನೋಡಿ, ಗೊಮ್ಮಟೇಶ್ವರ ವಿಗ್ರಹವನ್ನು ಪ್ರತಿಷ್ಠಾಪಿಸಿದವರು ಯಾರು ಮತ್ತು ಎಲ್ಲಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಹಾಗಾದರೆ ಗಂಗರ ಪ್ರಸಿದ್ಧ ಮಂತ್ರಿ ಯಾರ್ರೀ? ಚಾವುಂಡರಾಯ. ಸಾಮಾನ್ಯ ಶಕವರ್ಷ 983ರಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ. ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ ಈ ಒಂದು ಗೊಮ್ಮಟೇಶ್ವರ ವಿಗ್ರಹ ಇದೆ. ಶಾಂತಿಯ ಸಂಕೇತ ಏನ್ರಿ? ಶಾಂತಿಯ ಒಂದು ಸಂಕೇತ. ಆ ವಿಗ್ರಹವನ್ನು ನಾವು ನೋಡಿದಾಗ ಅನಿಸುತ್ತೆ ಅಂತ ಹೇಳ್ತೀವಿ. ಇನ್ನು ವಿಷ್ಣುವರ್ಧನ ನಿಮಗೆಲ್ಲ ಗೊತ್ತದೆ ಯಾವುದು ಅಂತಂದರೆ ಈ ಹೊಯ್ಸಳರ ಅರಸರಲ್ಲಿ ಬರುವಂತಹ ಒಬ್ಬ ಅರಸ. ಇವನ 2 ಬಿರುದುಗಳು ಕೇಳಿದ್ದಾರೆ ಈ ವರ್ಷ. ಬಹಳ ಆಳವಾಗಿ ಕೇಳಿರುವಂತಹ ಪ್ರಶ್ನೆ ಇದು. ನೀವು ನೋಡಿ, ಪೆರ್ಮಡಿ ದೇವ ಅಂತೇಳಿ ಮತ್ತು ತ್ರಿಭುವನ ಮಲ್ಲ ಅಂತೇಳಿ ಒಂದು 2 ಬಿರುದುಗಳು ಅವನು ಇದಾವೆ. ಅವುಗಳನ್ನು ಇಲ್ಲಿ ನೋಡಿ. ಇನ್ನು ಇಂಡೋ ಇಸ್ಲಾಮಿಕ್ ಶೈಲಿ ಯಾವುದಾದ್ರೂ 2 ಏನು ಕೇಳಿದ್ದಾರೆ ಅಂತಂದ್ರೆ ಲಕ್ಷಣವನ್ನು ಕೇಳಿದ್ದಾರೆ. ಇಲ್ಲಿ ನೋಡ್ಬೋದು 2 ಏನು ಮಾಡಿದ್ದಾರೆ ಅಂತಂದ್ರೆ ಲಕ್ಷಣಗಳನ್ನು ತಿಳಿಸಿ ಅಂದರೆ ಮಿನಾರ್, ಕಮಾನ್ಗಳು, ಗುಮ್ಮಟ, ಹಜಾರ್, ದಿನಾರ್ಗಳು ಮತ್ತು ಬೃಹತ್ ಹೆಬ್ಬಾಗಿಲುಗಳು ಅಂತ ಹೇಳ್ತೀವಿ. ಬೇಕಾದ 2ಕ್ಕೆ ನೀವು ಉತ್ತರವನ್ನು ಕೊಡ್ಕೊಂತ ಹೋಗಿ. ಬೇಕಾದ 8 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೀಬೇಕು. ಹಾಗಾಗಿ 16 ಅಂಕಗಳು ಈ 2 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಬರ್ತವೆ. ಸೊ ಈ ರೀತಿಯಾಗಿ ನೀವು ನೋಡ್ತಾ ಹೋಗ್ತೀರಿ. ದಯವಿಟ್ಟು ಅವುಗಳನ್ನು ಎಲ್ಲವನ್ನು ಗಮನಿಸಿ ಅಂತ ಹೇಳ್ತೀನಿ. ಹಾಗೆ ಬಹಳ ಹಳೆಯ ಪ್ರಶ್ನೆ ಪತ್ರಿಕೆ ಪ್ರತಿ ವರ್ಷ ಕೇಳ್ಕೊತ ಬಂದೇನೆ, ಈ ವರ್ಷ ಕೇಳುವಂಥ ಸಾಧ್ಯತೆ ಇದೆ. ನೋಡ್ರಿ, ತಾಜ್ ಮಹಲನ್ನು ಕಟ್ಟಿಸಿದವರು ಅಂತ ಕೇಳಿದ್ದಾರೆ, ಅಥವಾ ಅವರು ನಿರ್ಮಾಣ ಯಾರು ಮಾಡಿದ್ದಾರೆ ಅಂತ ಕೇಳಿಲ್ಲ. ಇಲ್ಲಿ ಏನು ಕೇಳ್ಯಾರ? ಅವರು ಕಟ್ಟಿಸಿದವ ಅಂತಂದರೆ ಅದು ಶಹಜಾನ್ ಅಂತ ಹೇಳ್ತೀನಿ. ಯಾರು ಅಂತ ಕೇಳಿದಾಗ ಅದು ಶಹಜಾನ್. ನಿರ್ಮಾಣ ಯಾರು ಮಾಡಿದ್ರ ಅಂದರೆ ಉತ್ಸಾದ್. ನೆನಪಿರ್ಲಿ ನಿಮಗೆ, ಇತ್ಸಾದ್ ಈಸಾ ಅಂತ ಹೇಳ್ತೀವಿ. ಅದು ಎಲ್ಲಿದೆ ಅಂತಂದರೆ ಆಗ್ರಾದ ಯಮುನಾ ನದಿಯ ದಂಡೆಯಲ್ಲಿದೆ. ಎಲ್ರಿ? ಅದಕ್ಕೆ ಶ್ವೇತ ಅಮೃತ ಶಿಲೆಯಿಂದ ಏನು ಮಾಡಿದ್ದಾರೆ? ಅದನ್ನು ಕಟ್ಟಲಾಗಿದೆ. ಸರ್ ಉತ್ತರ ಹಿಂಗೆ ಬರಿಬೇಕ್ರಿ? ಹೌದ್ರಿ, ಉತ್ತರ ಈ ರೀತಿಯೇ ನೀವು ಬರೆದ್ರೆ 2 ಅಂಕ ಇಲ್ಲಿ ನಿಮಗೆ ಕಾಲಮ್ದಾಗ ಬಂದ್ಬಿಡುತ್ತೆ. ಸರಳವಾಗಿ ಪಾಸ್ ಆಗೋದೇನು, ಸ್ಕೋರ್ ಆಗ್ತದೆ. ಶಂಕರಾಚಾರ್ಯರು ಇದು ಒಂದು ನ್ಯೂ ಕ್ವಶನ್ ಅನ್ನು ಕೇಳಿದಾರೆ ನೋಡ್ರಪ್ಪ ಎಲ್ಲರೂ. ಇಲ್ಲಿ ನೀವು ಗಮನಿಸ್ರಿ, ಶಂಕರಾಚಾರ್ಯರು ಷಣ್ಮತ ಸ್ಥಾಪನಾಚಾರ್ಯರು ಅಂತ ಯಾಕೆ ಕರೆದ್ರು? ಶಿವ, ವಿಷ್ಣು, ಸೂರ್ಯ, ಗಣೇಶ, ಕುಮಾರ, ಶಕ್ತಿ ದೇವರುಗಳ ಪೂಜೆಗೆ ಪ್ರಾಮುಖ್ಯತೆಯನ್ನು ನೀಡ್ತಾರೆ ಅವರು. ಇದರ ಮೂಲಕ ವಿವಿಧ ಪಂಥಗಳನ್ನು ಒಗ್ಗೂಡಿಸುವಂಥ ಕೆಲಸ ಇಲ್ಲಿ ಆಗ್ತದೆ. ಹಾಗಾಗಿ ಇವರನ್ನು ಏನಂತ ಕರಿತೀವಿ? ಷಣ್ಮತಾಚಾರ್ಯರು ಅಂತೇಳಿ ನಾವು ಅವ್ರನ್ನ ಕರಿತೀವಿ. 2 ಅಂಕದ ಪ್ರಶ್ನೆಗೆ ಉತ್ತರ ಯಾವ ರೀತಿ ಬರೀಬೇಕು ಅನ್ನೋದಕ್ಕೆ ನಮ್ಗೆ ಉದಾಹರಣೆ ನಿಮ್ಗೆ ಕೊಟ್ಟಿದ್ದೀನಿ. ಇನ್ನು ಅನುಭವ ಮಂಟಪವನ್ನು ಯಾರು ಸ್ಥಾಪಿಸಿದ್ರು ನಿಮಗೆಲ್ಲ ಗೊತ್ತಿದೆ. ನಾವು ಈ ಮಹಾನ್ ವ್ಯಕ್ತಿಗಳ ಹೆಸರನ್ನ ಯಾಕೆ ನೆನ್ಪಿಡೋಕೆ ಆಗ್ಲಿಕ್ಕಿಲ್ಲ ಅಂತ ಹೇಳಿ ತಿಳಿಸ್ತೀನಿ. ಯಾಕಂದ್ರೆ ಬಸವಣ್ಣವರು ಜೊತೆಗೆ ತಮ್ಮ ಪ್ರಚಾರಕ್ಕಾಗಿ ಕಲ್ಯಾಣ ಅಂದ್ರೆ ಈಗಿನ ಬೀದರ್ನಲ್ಲಿ ಬರ್ತದೆ ಈ ಒಂದು ಸ್ಥಳ, ಅಲ್ಲಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡ್ತಾರೆ. ಯಾರ್ರೀ? ನಮ್ಮ ಬಸವೇಶ್ವರರು ಅಂತ ಹೇಳ್ತೀನಿ. ಇನ್ನು ನಿಮಗೆ ಲಾಂಗ್ ಕ್ವಶನ್ ಒಂದು ಕೇಳ್ತಾರೆ ಇಲ್ಲಿ. ಒಂದು ಭಾಳ ಗೊಂದಲಮಯ ಆಗೋದು ಯಾವುದಪ್ಪ ಅಂತಂದರೆ ಈ ಒಂದು ಕಪ್ಪು ಕೋಣೆ ದುರಂತ. ಇದನ್ನು ನೀವು ಶಾರ್ಟಾಗಿ ಉತ್ತರ ಬರೆಯೋಕ್ಕೆ ಸಾಧ್ಯನೇ ಇಲ್ಲ. ನೀವು ಕಂಪಲ್ಸರಿ ಈ ರೀತಿಯೇ ಬರಿಬೇಕು. ಕಲ್ಕತ್ತಾದ ಆಕ್ರಮಣ ವೇಳೆಯಲ್ಲಿ ಸಿರಾಜ್ ಉದ್ದೌಲ್ ನೋಡ್ರಿ, ಅವನೇನು ಮಾಡ್ತಾನೆ ಅಂದರೆ ಕೆಲವು ಖೈದಿಗಳನ್ನು 15x18 ಕೋಣೆಯಲ್ಲಿ 15 ಸೈಟ್ 18 ಏನು ಒಂದು ಕೋಣೆ ಅಡಿಯ ವಿಸ್ತಾರದ ಒಂದು ಕೋಣೆಯಲ್ಲಿ 123 ಜನರನ್ನು ಉಸಿರುಗಟ್ಟಿ ಮರಣ ಹೊಂದಿದ್ದು. ಅದಕ್ಕೆ 23 ಜನ ಮಾತ್ರ ಉಳಿತಾರೆ. ಅದಕ್ಕೆ 123 ಜನ ಏನಿದ್ದಾರೆ ಅಂತಂದ್ರೆ ಆ ಒಂದು ಇದರಲ್ಲಿ ಮರಣ ಹೋಗ್ತಾರೆ. ಅದಕ್ಕಾಗಿ ಅದಕ್ಕೆ ಕಪ್ಪು ಕೋಣೆಯ ದುರಂತ ಅಂತ ಕರೆದ್ರು. ಪ್ರಶ್ನೆಯನ್ನು ನೀವು ಗಮನಿಸ ಹೋಗಿ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಮರದ ವಿಫಲತೆಗೆ ಕಾರಣವೇನು ಅಂತ ಕೊಡ್ತಾರೆ. 2 ನೀವು ಕಾರಣ ಕೊಡಬೇಕು. ನಾನು 1 ಕೊಟ್ಟೀನಿ. ಇದು ಮಧ್ಯ ಭಾರತದಲ್ಲಿ ಮಾತ್ರ ಸೀಮಿತಗೊಂಡಿತ್ತು. ಕೇವಲ ಎಲ್ಲೆಲ್ಲಿ ಅಂತಂದ್ರೆ ಮೀರತ್ ಮತ್ತು ಝಾನ್ಸಿ, ಜೊತೆಗೆ ಜಾರ್ಖಂಡ್, ಬಿಹಾರ್
ಉತ್ತರ ಪ್ರದೇಶ ಇಲ್ಲೆಲ್ಲ ಸ್ಥಳಗಳು ಏನಾಗಿತ್ತು, ಹಮ್ಮಿಕೊಂಡಿತ್ತು. ಇಲ್ಲಿ ರಜಪೂತ, ಸಿಖ್, ಬಂಗಾಳಿ, ಹೈದರಾಬಾದ್, ನಿಜಾಮರು ಎಲ್ಲರೂ ಏನಾಗಿದ್ರು ಅಂತಂದ್ರೆ ಕಾಶ್ಮೀರ ನವಾಬರು ಬ್ರಿಟಿಷರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ರು. ಯಾರು? ಈ ಕಡೆ ಹೈದರಾಬಾದಿನವ ನಿಜಾಮರು, ಆ ಕಡೆ ಕಾಶ್ಮೀರದ ಮಹಾರಾಜರು, ಜೊತೆಗೆ ಇನ್ನೊಬ್ರು ಹೇಳ್ತಾರೆ ಇಲ್ಲಿ ಸಿಖ್ರು ಅಂತಂದ್ರೆ ಪಂಜಾಬ್. ಈ ಮೂರು ಸ್ಥಾನದಲ್ಲಿ ಏನಾಗಿತ್ತು ಅಂದ್ರೆ ಬ್ರಿಟಿಷರಿಗೆ ಆಗಿತ್ತು. ಮಧ್ಯಭಾಗದಲ್ಲಿ ಬೆಂಬಲದಿಂದ ಇಲ್ಲಾಗ ಅವ್ರು ದಂಗೆಯನ್ನ ಅತಿ ಸುಲಭವಾಗಿ ಹತ್ತಿಕ್ಕಿದ್ರು ಅಂತ ಹೇಳ್ತೀವಿ. ಒಂದನೇದು. ಇನ್ನು ಎರಡನೇದು, ದಂಗೆಕೋರರಲ್ಲಿ ಸಮಾನ ಉದ್ದೇಶ ಇರಲಿಲ್ಲ, ಒಂದೇ ಉದ್ದೇಶ ಇರಲಿಲ್ಲ. ಆದ ಕಾರಣಕ್ಕೆ ಇದು ಆಯ್ತು. ಇನ್ನು 1857 ಮೇ 31 ಪ್ರಾರಂಭ ಆಗಿರುವಂಥ ದಂಗೆ ಕೆಲವು ಸೈನಿಕರು ಅವಸರದಿಂದ ಏನಪ್ಪಾ ಅಂತಂದ್ರೆ ಮೊದಲೇ ಈ ದಂಗೆಯನ್ನು ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ತೀನಿ. ಸೊ ಈ ರೀತಿ ನೀವು ಉತ್ತರವನ್ನ ಬೇಕಾದ ಎರಡಕ್ಕೆ ನೀವು ಬರೀರಿ ಅಂತ ಹೇಳ್ತೀನಿ. ಇನ್ನು ರೈತಾಪಿ ಪದ್ಧತಿ ಅಂದ್ರೆ ಏನು ಅಂತ ಕೇಳಿದ್ದಾರೆ ಈ ವರ್ಷ ಪ್ರಶ್ನೆ ನಿಮಗೆ. ಬಾಂಬೆ ಮತ್ತು ಮದ್ರಾಸ್ನಲ್ಲಿ ಈ ರೈತವಾರಿ ಪದ್ಧತಿಯನ್ನ ಜಾರಿಗೆ ತರ್ತಾರೆ. ಯಾರು ಅಂತಂದ್ರೆ ಬ್ರಿಟಿಷರು. ಅಲ್ಲಿ ಪ್ರಾಂತ್ಯಗಳು ಜಾರಿಗೊಳಿಸ್ತಾರೆ. ಈ ಪದ್ಧತಿಯ ಅಡಿಯಲ್ಲಿ ಏನಾಗ್ತದೆ ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿಯು ರೈತರು ಮತ್ತು ಕೃಷಿಕರೊಂದಿಗೆ ನೇರ ಒಪ್ಪಂದವನ್ನು ಮಾಡ್ತಾರೆ. ಏನ್ ಮಾಡ್ತಾರೆ? ನೇರವಾಗಿ ತಮ್ಮ ಒಂದು ವಸ್ತು ಆಗಲಿ, ಬೆಳೆಗಳಾಗ್ಲಿ, ಯಾವುದೇ ಪ್ರಾಡಕ್ಟ್ ಆಗಲಿ ನೇರವಾಗಿ ಕಂಪನಿಗೆ ಕೊಡಬೇಕು. ನೀವು ಯಾವುದೇ ಹಿಡುವಳಿದಾರರಿಗೆ ಮತ್ತು ಮಧ್ಯವಸ್ಥರಿಗೆ ಕೊಡುವಂಗಿಲ್ಲ ಅಂತೇಳಿ ಒಂದು ಒಪ್ಪಂದ ಮಾಡ್ಕೋತಾರೆ. ಅದಕ್ಕೆ ರೈತವಾರಿ ಪದ್ಧತಿ ಅಂತ ಕರೀತಾರೆ. ನಾನು ನೇರವಾಗಿ ಭಾಗ ಸಿಗೆ ಬರ್ತೀನಿ. ಈಗ 5 ಅಂಕದ ಪ್ರಶ್ನೆಗಳು ನೀವು ಇಲ್ಲಿ 2 ಬರಿಬೇಕು. ಎಷ್ಟು ಬರಿಬೇಕ್ರಿ? 2 ಬರಿಬೇಕು. 2ರಲ್ಲಿ ಮೊದಲನೇ ಪ್ರಶ್ನೆ ನಾನು ಚೋಳರ ಗ್ರಾಮಾಡಳಿತವನ್ನು ತಂದಿದ್ದೀನಿ. ಯಾಕೆ ಇದನ್ನೇ ತಂದಿದ್ದೀನಿ ಅಂತಂದ್ರೆ ಇದು ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ನೀವು ನೆನಪಿರ್ಲಿ. ಸೊ ನೋಡ್ಕೊಂತ ಹೋಗಿ. ಚೋಳರ ಗ್ರಾಮಾಡಳಿತ, ಗ್ರಾಮ ಸ್ವಾಯತ್ತತೆ ಇತ್ತು. ಗ್ರಾಮಗಳ ಜನರ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುತ್ತಿದ್ದರು. ಸ್ವಲ್ಪ PDF ಸ್ವಲ್ಪ ಮಂಜಾಗಿದೆ, ನಾನು ಹೇಳುವಂಥ ಮಾತಿನಲ್ಲಿ ಗಮನಿಸಿ. ಪ್ರತಿನಿಧಿಗಳ ಮೂಲಕ ಗ್ರಾಮ ಆಡಳಿತ ನಡೀತಿತ್ತು. ಗ್ರಾಮಾಡಳಿತ ಕುರಿತು 1ನೇ ಪರಾಂತಕ. ಎಷ್ಟ್ರಿ? 1ನೇ ಪರಾಂತಕ. ಯಾರು ಇವನು? ಉತ್ತರ ಮೇರೂರು ಶಾಸನವನ್ನ ಹೊರಡಿಸ್ತಾನೆ. ಯಾವುದ್ರಿ? ಉತ್ತರ ಮೇರೂರು ಶಾಸನವನ್ನ. ಜೊತೆಗೆ ಕುಡುವಲೈ, ನಿಮ್ಗೆ ಗೊತ್ತಿರಲಿ 1 ಅಂಕದ ಪ್ರಶ್ನೆ ಇದೆ. ಕುಡುವಲೈ ಈ ಒಂದು ಪ್ರಶ್ನೆ ಅಲ್ಲಿ ಬರ್ತದೆ. ಗ್ರಾಮವನ್ನ 30 ಭಾಗಗಳಾಗಿ ಮಾಡಿದ್ರು. ಎಷ್ಟ್ರಿ? 30 ಭಾಗಗಳಾಗಿ ವಿಂಗಡಿಸಲಾಗಿತ್ತು. ಮರಿಯಂ ಮೂಲಕ ನಿರ್ವಹಣೆಯನ್ನ ಮಾಡ್ತಿದ್ರು. ಯಾವ್ದ್ರಿ? ವರಿಯಂ ಎಂಬ ಒಂದು ಪದ್ಧತಿ ಇತ್ತು. ಅದರ ಮೂಲಕ ನಿರ್ವಹಣೆ ಮಾಡ್ತಿದ್ರು. ಸದಸ್ಯರಾಗಲು ಅರ್ಹತೆ ಮತ್ತು ಅನರ್ಹತೆಗಳು ಎರಡೂ ಇದ್ವು ಅಂತ ಹೇಳಿ ನೀವು 5 ಅಂಕಕ್ಕೆ ಈ ರೀತಿ ಪಾಯಿಂಟ್ ಅನ್ನ ಹಾಕಿ ಬರಿಬೇಕು. ಅವಾಗ 5 ಅಂಕ ಫಿಕ್ಸ್ ಆಗಿ ಬರ್ತದೆ. ಇದು ಹಾಗೆ ಡಿಗೆ ಯಾಕೆ ಹೋಗ್ತೀನಿ ಅಂತಂದ್ರೆ ಇಲ್ಲಿ 10 ಅಂಕದ 2 ಪ್ರಶ್ನೆಗಳನ್ನ ನಿಮಗೆ ತಂದಿದ್ದೀನಿ ನಾನು. ಬುದ್ಧನ ಜೀವನ ಮತ್ತು ಬೋಧನೆಗಳನ್ನ ತೆಗೆದುಕೊಂಡು ಬಂದಿದ್ದೀನಿ. ನೀವೆಲ್ಲ ಇಲ್ಲಿ ಗಮನಿಸಬಹುದು. ಜೀವನ ಸಾಮಾನ್ಯ ಶಕ 563ರಲ್ಲಿ ಇವನ ಲುಂಬಿನಿ ವನದಲ್ಲಿ ಬುದ್ಧನ ಜನನ ಆಗ್ತದೆ. ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ. ನೆನಪಿರಲಿ ನಿಮಗೆ. ಮೂಲ ಹೆಸರು ಸಿದ್ಧಾರ್ಥ. ಚಿಕ್ಕಮ್ಮ ಪ್ರಜಾಪತಿ, ಯಶೋಧ ಅವಳೊಂದಿಗೆ ವಿವಾಹ ರಾಹುಲ್ ಎಂಬ ಮಗ ಇದ್ದಾನೆ. ಈ ಸಣ್ಣ ಸಣ್ಣ ಪಾಯಿಂಟ್ ಹಾಕಿ ನೀವು ಬರೆದ್ರೆ ಉತ್ತರ ಸಿಗ್ತದೆ. ಸನ್ಯಾಸ ಸ್ವೀಕಾರ, ಬುದ್ಧನ ಮೇಲೆ ಪ್ರಭಾವ ಬೀರೋ ದೃಶ್ಯಗಳು, ಮಹಾಪರಿತ್ಯಾಗ, ತಥಾಗತ ಇರುವಂತ ಒಂದು ಏನು ಅಂದರೆ ನಾವು ಅಂಶಗಳನ್ನ ನೋಡ್ತೀವಿ. ಇನ್ನು 4 ಮೂಲ ತತ್ವಗಳು ಅಂತಂದ್ರೆ 4 ಆರ್ಯ ತತ್ವಗಳು ಅವು ಬರ್ತವೆ. ಅವೆಲ್ಲವನ್ನ ನೀವು ನಿಮ್ಮದೇ ಅಂತ ನೋಡ್ಸಲಿ ಮಾಹಿತಿಯನ್ನ ಕೊಡಿ ಅಂತ ಹೇಳ್ತೀನಿ. ಅವರ ಅಷ್ಟಾಂಗ ಮಾರ್ಗ ಬರ್ತದೆ. ಬೌದ್ಧ ಧರ್ಮದ ಪ್ರಚಾರ ಮಾಡ್ತಾರೆ. ಜೊತೆಗೆ ತ್ರಿಪೀಠಕಗಳು, ಬೌದ್ಧ ಮಹಾಸಮ್ಮೇಳನ, ಇವೆಲ್ಲವನ್ನ ನೀವೇನಪ್ಪಾ ಅಂತಂದ್ರೆ ಬರಿತಾ ಹೋಗ್ಬೇಕು ಅಂತ ಹೇಳ್ತೀನಿ. ವಿಜಯನಗರ ಸಾಮ್ರಾಜ್ಯದ ನೆನಪಿರಲಿ ನಿಮಗೆ. ವಿಜಯನಗರ ಸಾಮ್ರಾಜ್ಯದ ಕಾಲ ಧರ್ಮ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪ ಕೊಡುಗೆ ಹೇಗೆ ಅಂತೇಳಿ ಉತ್ತರವನ್ನು ನಿಮ್ಗೆ 10 ಅಂಕಕ್ಕೆ ಕೇಳ್ತಾರೆ. ನಿಮಗೆ ಈ ಪ್ರಶ್ನೆ ಈ ವರ್ಷ ಕಡ್ಡಾಯವಾಗಿ ಬರ್ತದೆ. ನೆನಪಿರಲಿ, ಈ ಪ್ರಶ್ನೆ ಬರ್ತದೆ. ಧರ್ಮವನ್ನು ನೋಡ್ತಾ ಹೋದಾಗ ಹಿಂದೂ ಧರ್ಮ ಮತ್ತು ಸಂಸ್ಕೃತಿ ರಕ್ಷಣೆಯನ್ನು ಒಳಗೊಂಡಿರುವಂತಹ ಒಂದು ಪ್ರಮುಖ ಸಾಮ್ರಾಜ್ಯ ಇದಾಗಿತ್ತು. ಧಾರ್ಮಿಕ ಸಹಿಷ್ಣುನಾಗಿದ್ರು ಎಲ್ಲ ಅರಸರು. ವಚನ ಚಳುವಳಿ ಏನು ಬಸವಣ್ಣವರು ಅಷ್ಟೇ ಅಲ್ಲ, ಅಲ್ಲಿ ಬಹಳಷ್ಟು ಏನಪ್ಪಾ ಅಂತ ವಚನ ಸಾಹಿತ್ಯಕಾರರು ಹುಟ್ಟುಕೊಂಡಿದ್ರು. ಧಾರ್ಮಿಕ ಕೇಂದ್ರಗಳು, ಧಾರ್ಮಿಕ ಹಬ್ಬಗಳನ್ನ ಆಚರಣೆ ಮಾಡ್ತಿದ್ರು. ನೀವೆಲ್ಲ ಈಗ ದಸರಾವನ್ನ ಆಚರಣೆ ಮಾಡ್ತಿರಲ್ಲ, ಅದು ಯಾರಿಂದ ಬಂದಿದ್ದು ಅಂತಂದ್ರೆ ಈ ಒಂದು ವಿಜಯನಗರ ಸಾಮ್ರಾಜ್ಯದಿಂದ ಬಂದಿರುವಂತಹ ಹಬ್ಬ. ಇನ್ನು ಸಾಹಿತ್ಯ ಕಡೆ ಹೊಡೆದ್ರೆ ಶಿಕ್ಷಣ ಕೇಂದ್ರಗಳಿದ್ದು, ಅಗ್ರಹಾರಗಳಿದ್ದು, ಮಠಗಳಿದ್ದು, ದೇವಾಲಯ ಇತ್ತು. ಕನ್ನಡ, ಸಂಸ್ಕೃತ, ತೆಲುಗು ಸಾಹಿತ್ಯದ ಕೃತಿಗಳು ಆ ಕಾಲದಲ್ಲಿ ರಚನೆ ಆಗಿದ್ವು. ಇನ್ನು ಅಷ್ಟ ದಿಗ್ಗಜರು ಅಂತೇಳಿ ಮಹಾನ್ ಕವಿಗಳು ಇವರ ಕಾಲದಲ್ಲಿ
ಕಾಪಾಡಲಿದ್ರು. ಇನ್ನು ಕಲೆ ಮತ್ತು ವಾಸ್ತುಶಿಲ್ಪವನ್ನು ನೀವೆಲ್ಲ ನೋಡ್ತಾ ಹೋಗ್ತೀರಿ. ಇಲ್ಲಿ ನೋಡಿ, ಕಲೆ ವಾಸ್ತುಶಿಲ್ಪಕ್ಕೆ ಬಹಳ ಒಳ್ಳೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ವಾಸ್ತುಶಿಲ್ಪ ಶೈಲಿಯಲ್ಲಿ ಪ್ರಮುಖ ಲಕ್ಷಣಗಳು ಅಂತಂದ್ರೆ ವಿಜಯನಗರ ವಾಸ್ತುಶಿಲ್ಪ ಶೈಲಿಯ ಬೆಳವಣಿಗೆಯನ್ನ, ವಿಜಯನಗರದ ಸ್ಮಾರಕಗಳನ್ನ, ಮೂರ್ತಿ ಶಿಲ್ಪ, ಕಲ್ಲಿನ ರಥ, ಉಗ್ರ ನರಸಿಂಹ, ಸಾಸಿವೆ ಕಾಳಿನ ಗಣಪ, ಕಡಲೆ ಕಾಳಿನ ಗಣಪ ಅಂತ ಹೇಳಿ ಬಹಳಷ್ಟು ಏನಪ್ಪಾ ಅಂತಂದ್ರೆ ನೀವು ಸಂಕ್ಷಿಪ್ತವಾಗಿ ವಿವರಣೆಯನ್ನ ಕೊಡಬೇಕಾಗ್ತದೆ. ಸೊ ಇಕೊಂಡು ಹೋಗ್ತೀನಿ ಅಂತಂದ್ರೆ ಆಲ್ರೆಡಿ ನಾನು ಕಾಲಾನುಕ್ರಮವನ್ನು ಆಲ್ರೆಡಿ ಬಿಡಿಸಿದೆ ಆಗಲೇ ನೀವು ನೋಡಿದಿರಿ. ಈಗ ಐತಿಹಾಸಿಕ ಸ್ಥಳಗಳನ್ನು ಸ್ವಲ್ಪ ನಾವಿಲ್ಲಿ ಗಮನಿಸ್ತಾ ಹೋಗೋಣ. ನಾನು ನಿಮ್ಮ ಮುಂದೆ ಭಾರತ ನಕ್ಷೆಯನ್ನು ಕೊಡ್ತೀನಿ ನೋಡಿ. ಇಲ್ಲಿ ಈ ಭಾರತ ನಕ್ಷೆಯಲ್ಲಿ ನೀವೆಲ್ಲ ನೋಡ್ತೀರಿ, ಇಲ್ಲಿ ಏನು ಕೊಟ್ಟಿದ್ದಾರೆ ಭಾರತ ನಕ್ಷೆಯಲ್ಲಿ ಅವರು ಅಂತಂದ್ರೆ ಪಾಟಲಿಪುತ್ರ, ಬಾದಾಮಿ, ಆಗ್ರಾ, ಬಾಂಬೆ, ಜಲಿಯನ್ ವಾಲಾಬಾಗ್ ಈ ಸ್ಥಳಗಳನ್ನು ನೋಡ್ತಾ ಹೋಗೋಣ. ಫಸ್ಟ್ ನಿಮಗೆ ನಾನು ಪಾಟಲಿಪುತ್ರವನ್ನು ತೋರಿಸ್ತೀನಿ. ಇಲ್ಲಿದೆ ನೋಡಿ ಪಾಟಲಿಪುತ್ರ. ಅದರ ಜೊತೆಗೆ ಬಾದಾಮಿ ನಮ್ಮ ಕರ್ನಾಟಕದಲ್ಲಿ ಬರ್ತದೆ. ಅದರ ಜೊತೆಗೆ ಆಗ್ರಾ, ನೀವೆಲ್ಲ ಈಗ ತಾಜ್ ಮಹಲ್ ಯಾರು ಕಟ್ಟಿಸಿದ್ರು, ಯಾರು ಕಟ್ಟಿದ್ದಾರೆ, ನಿರ್ಮಾಣ ಮಾಡಿದ್ರೆ ಅದನ್ನ ನೋಡ್ರಿ. ಬಾಂಬೆ ಇಲ್ಲಿದೆ ನೋಡಿ. ಜೊತೆಗೆ ಇನ್ನೊಂದು ಸ್ಥಳ ಇದೆ ಜಲಿಯನ್ ವಾಲಾಬಾಗ, ಇಲ್ಲಿ ಬರ್ತದೆ ನೋಡ್ರಿ. ಈ ಎಲ್ಲಾ ಸ್ಥಳಗಳು ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ಏನಿದೆಯಲ್ಲ ಈ ಒಂದರಲ್ಲಿ ಈ ವರ್ಷ ನಿಮ್ಗೆ ಕೇಳಿದ್ದಾರೆ, ಅದನ್ನ ನೀವು ಗಮನಿಸಬೇಕು. ಈ ಪ್ರಶ್ನೆಗಳಲ್ಲಿ ನಾನು ಆಲ್ರೆಡಿ ಈ ಒಂದು